ಕರ್ನಾಟಕದಲ್ಲಿ 125ಕ್ಕೆ 125 SSLCನಲ್ಲಿ ಅಂಕ ಗಳಿಸಿದವರಿಗೆ ಕನ್ನಡ ಕುವರ ಮತ್ತು ಕನ್ನಡ ಕುವರಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಂದಿರೋದನ್ನು ನೋಡ್ತೀವಿ. ಅದು ಎಲ್ಲಿ ಉಟ್ಕೊಳ್ತು, ಯಾರ ಒಂದು ಸ್ಫೂರ್ತಿಯಿಂದ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತೇಳಿ ಅದರ ಬಗ್ಗೆ ಒಂಚೂರು ಹೇಳಿ ಸರ್. ನಮಗೆ ಸಾಮಾನ್ಯವಾಗಿ ನಾವು ಏನು ಜಿಲ್ಲಾ ಮಕ್ಕಳ ಸಾಹಿತ್ಯ ವೇದಿಕೆಯಲ್ಲಿ ಕೆಲಸ ಮಾಡ್ತಿದ್ವಿ, ಆಗಿನ ಕಾಲಘಟ್ಟದಲ್ಲಿ ನಾವು ಪ್ರತಿ ವರ್ಷ ಏನು ಮಕ್ಕಳನ್ನು ಅತಿ ಹೆಚ್ಚು ಅಂಕ ಗಳಿಸೋದನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ಮೊದಲಿಗೆ ಏನು ಮಾಡಿದ್ವಿ ಅಂದರೆ ಜಿಲ್ಲಾ ಮಕ್ಕಳ ಸಾಹಿತ್ಯ ವೇದಿಕೆಯಿಂದ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ರೆ ಯಾಕೆ ಸನ್ಮಾನ ಮಾಡಬಾರ್ದು, ಯಾಕೆ ಕನ್ನಡ ಕುವರ ಮತ್ತು ಕುವರಿ ಅಂತೇಳಿ ಕೊಡಬಾರ್ದು ಅಂತೇಳಿ ನಮ್ಮ ಜಿಲ್ಲಾ ಕಮಿಟಿಯರೆಲ್ಲ ಮಾತಾಡ್ಕೊಂಡು, ಉದಾಹರಣೆ ಚಿತ್ರದುರ್ಗ ಜಿಲ್ಲಾ ಕಮಿಟಿಗೆ ಆವಾಗ ಅಧ್ಯಕ್ಷರಾಗಿರಪ್ಪ ಲಲಿತಾ ಕೃಷ್ಣಮೂರ್ತಿ ಅಂತೇಳಿ ಮೇಡಮ್ ಅವರಿದ್ದರು, ಅವರು ಜಿಲ್ಲಾಧ್ಯಕ್ಷರಾಗಿದ್ದರು, ನಾವು ಸಂಚಾಲಕರಾಗಿದ್ವಿ, ನಾವು ಜಿಲ್ಲಾ ಘಟಕದ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ವಿ. ಆಗ ಏನು ಮಾಡ್ಬೇಕಂದ್ರೆ ಇದು ಒಂದು ಕನ್ನಡದಲ್ಲಿ 25ಕ್ಕೆ 125 ತಾಂಡಲ್ಯ ಕನ್ನಡ ಕುವರ ಪ್ರಶಸ್ತಿ ಕೊಡಬೇಕು ಅಂತೇಳಿ ಡಿಸಿಷನ್ ಮಾಡಿದ್ವಿ. ಆಗ ಈ ಕಾರ್ಯಕ್ರಮಕ್ಕೆ ಯಾಕೆ ಕರೆಸಬೇಕು ಅಂತೇಳಿ ಚಿಂತನೆ ಮಾಡಿದಾಗ ಆಗಿನ ಕಾಲಘಟ್ಟದಲ್ಲಿ ನಮ್ಮ ದಲಿತ ಕವಿ ಸಿದ್ಧಲಿಂಗೇಶ್ ಆಗಿದ್ದರು, ಅವಾಗ ಅವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಅವ್ರನ್ನ ಭೇಟಿ ಮಾಡಿಬಿಟ್ಟು ಅವರೇ ಸೂಕ್ತ ಈ ಕಾರ್ಯಕ್ರಮಕ್ಕೆ ಅಂತೇಳಿ ನಾವು ಕರೆಸಿದ್ವಿ. ಅವರು ಬಂದು ಕಾರ್ಯಕ್ರಮಕ್ಕೆ ಸಂತೋಷವಾಗಿ ಬಂದು ಉದ್ಘಾಟನೆ ಮಾಡಿ ನಮ್ಮ ಜಿಲ್ಲೆಯ ಎಲ್ಲ ಏನು 125 ತೆಗೆದಿದ್ದಾರೆ ಅವರಿಗೆ ಒಂದು ಪ್ರದಾನ ಮಾಡಿದ ಸಂದರ್ಭಗಳಲ್ಲಿ ಒಂದು ಮಾತಾಡಿರೋ, ಇದು ಒಂದು ಅದ್ಭುತ ಕಾರ್ಯಕ್ರಮ, ಯಾಕೆ ಇದನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ಸೂಕ್ತ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರು. ನಂತರ ಅವರೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾದರು. ಆವಾಗ ಅದನ್ನು ಅನುಷ್ಠಾನಗೊಳಿಸಿದರು. ಜಿಲ್ಲಾ ಮಕ್ಕಳ ಸಾಹಿತ್ಯ ವೇದಿಕೆ ಮಾಡಿದಂತಹ ಏನು 125 ಕನ್ನಡದಲ್ಲಿ 125 ಅಂತ ಅವ್ರನ್ನ ನಾವು ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಆಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುತ್ತೋಲೆಯನ್ನು ಮಾಡಿಬಿಟ್ಟು ಅದನ್ನು ಅನುಷ್ಠಾನಗೊಳಿಸುವಂಥ ಸಂದರ್ಭವನ್ನು ಕಂಡು ಹೀಗೆ ಮಕ್ಕಳ ಸಾಹಿತ್ಯ ವೇದಿಕೆ ಮಾಡಿದಂತಹ ಕನ್ನಡ ಕುವರ ಮತ್ತು ಕುವರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಮಾಡುವಂಥ ಸಂದರ್ಭವನ್ನು ಕಾಣ್ತೀವಿ. ಅದು ಇವತ್ತು ಸಹ ಜೀವಂತಿಕೆ ಆಗಿರುವಂಥ ಸಂದರ್ಭವನ್ನು ಕಾಣ್ತೀವಿ. ಅದು ಇವತ್ತು ಸಹ ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಾಗ ಜಿಲ್ಲಾವಾರು ಪ್ರಶಸ್ತಿಗಳನ್ನು ಕೊಡುವಂಥ ಸಂದರ್ಭವನ್ನು ಕಾಣ್ತೀವಿ, ಗೌರವ ಧನವನ್ನು ಕೊಡುವಂಥ ಸಂದರ್ಭವನ್ನು ಕಾಣ್ತೀವಿ. ಹೀಗೆ ನಿರ್ಧಾರ ನೋಡ್ತಾ ಹೋದಾಗ ಮಕ್ಕಳ ಸಾಹಿತ್ಯ ವೇದಿಕೆ ಮಾಡೋದಂತಹ ಕಾರ್ಯ ಇವತ್ತು ರಾಜ್ಯ ಮಟ್ಟದಲ್ಲಿ ಶ್ಲಾಘನೆ ಆಗುವಂಥ ಸಂದರ್ಭವನ್ನು ಕಾಣ್ತೀವಿ, ಹಾಗೆ ಜೀವಂತಿಕೆ ಆಗಿರುವಂಥ ಸಂದರ್ಭವನ್ನು ಕಾಣ್ತೀವಿ. ಅದರಿಂದ ಮಕ್ಕಳ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಇವತ್ತು ಸಹ ಜೀವಂತಿಕೆ ಆಗಿದೆ ಎನ್ನುವಂಥದ್ದನ್ನು ನಾವು ಕಾಣುವಂಥ ಸಂದರ್ಭವನ್ನು ಕಾಣ್ತೀವಿ.